ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ನಮ್ಮ ಮನೆ ಹೀಗಿದೆ. ನೀವು ಆಲ್ರೆಡಿ ನಮ್ಮ ಹಿಂದಿನ ಬ್ಲಾಗ್ಗಳಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಹೀಗೆ ಆಗಬೇಕು ಅಂತಂದರೆ ನಾವು RCCನ ಹಾಕಿಸ್ಲೇಬೇಕು, ಅಂದರೆ ಮೌಲ್ಡಿಂಗ್. ಈ ಮೌಲ್ಡಿಂಗಿಗೆ ನಮಗೆ ಎಷ್ಟು ಖರ್ಚಾಯಿತು ಅಂತ ಅಂದರೆ 2025ರಲ್ಲಿ ನಾವು ಮೌಲ್ಡಿಂಗ್ ಹಾಕೋಕ್ಕೆ ನಮಗೆ ಎಷ್ಟು ದುಡ್ಡು ಬೇಕಾಯಿತು. ಮತ್ತು ಮೌಲ್ಡಿಂಗ್ ಹಾಕಬೇಕಾದ್ರೆ ಇದೇನು ಹೊಸ್ದಾಗಿ ಹೇಳ್ತಾ ಇದ್ದೀರಪ್ಪ ಅಂತ ತಿಳ್ಕೊಬೇಡಿ. ಮೌಲ್ಡಿಂಗ್ ಹಾಕಬೇಕಾದ್ರೆ ನಾವು ಕಾಂಕ್ರೀಟು ಅಂದರೆ ಸಿಮೆಂಟು ಮತ್ತು ಮರಳು ಹಾಗೆಯೇ ಕಬ್ಬಣ ಇದೆಲ್ಲನೂ ಒಂದೇ ಥರ ಹಾಕೋಕ್ಕಾಗಲ್ಲ. ಸ್ವಲ್ಪ ಬೇರೆ ಬೇರೆ ಅಂದರೆ ಸೈಜಸ್ಸು ಮತ್ತು ಕ್ವಾಲಿಟಿ ಹಾಗೆಯೇ ಕ್ವಾಂಟಿಟಿ ಇದೆಲ್ಲ ಮುಖ್ಯ ಆಗುತ್ತೆ. ಕ್ವಾಲಿಟಿ ಇಷ್ಟು ನೀಟಾಗಿ ಬಂದರೆ ಹ್ಯುಮಿನಿಟಿನೂ ಸಹ, ಅಂದರೆ ಮನೆ ಹ್ಯುಮಿನಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಸುಷ್ಮಾ, ಮನುಷ್ಯರಿಗೆ ಬೇಕಾಗಿರೋ ಹ್ಯುಮಿನಿಟಿನ ಮನೆಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಹ್ಯುಮಿನಿಟಿ ಅಂತ ಅಂದರೆ ಮನೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದಷ್ಟೇ. ಹಾಗೆಯೇ ಈ ವಿಡಿಯೋದಲ್ಲಿ ಇರುವಂಥ ಎಲ್ಲ ವಿಚಾರಗಳು ಸಹ ಫೇಕ್ ಅಲ್ಲ, ನೈಜವಾದ ವಿಚಾರಗಳು. ಎಲ್ಲರೂ ನಮಗೆ ಅಷ್ಟಾಯಿತು RCC ಹಾಕೋಕ್ಕೆ ಇಷ್ಟಾಯಿತು ಅಂತ ಹೇಳ್ತಾರೆ, ಅದನ್ನು ನಂಬೇಡಿ. ನೋಡಿ, ನಮಗೆ 2025ನೇ ಇಸ್ವಿಲಿ ಇಷ್ಟು ಅಮೌಂಟ್ ಆಗಿದೆ. ಹಾಗಾಗಿ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಈಗೆಲ್ಲ ಯಾರು ಮನೆ ಕಟ್ತಾ ಇದ್ದೀರಾ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೌಲ್ಡಿಂಗ್ ಹಾಕಬೇಕಾದ್ರೆ ಎಷ್ಟೆಷ್ಟು ಖರ್ಚಾಗುತ್ತೆ ಮತ್ತು ಏನೇನು ಮೆಟೀರಿಯಲ್ ಬೇಕು ಅಂತ ಒಂದೊಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಮನೆ ಕಟ್ಟಬೇಕು. ಈ ಥರ ನಮಗೆ ಕಟ್ಟಿ ನಾವು ಮುಗಿಸಿದ್ದೀವಿ ಅಂತ ಅಂದರೆ ಇದರಲ್ಲಿ ಎಷ್ಟೊಂದು ಜನರ ಶ್ರಮ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಹೇಳೋದಿಷ್ಟೇ, ನೀವು ಮನೆ ಕಟ್ಟಬೇಕಾದ್ರೆ ಒಂದು ಉತ್ತಮ ಕಾಂಟ್ರಾಕ್ಟರ್ನ ನೇಮಿಸ್ಕೊಳ್ಳಿ. ಹಾಗೆ ಉತ್ತಮ ಪ್ಲಮ್ಮಿಂಗು, ಉತ್ತಮ ಎಲೆಕ್ಟ್ರಿಷಿಯನ್, ಉತ್ತಮ ಪೇಂಟರ್, ಉತ್ತಮ ಕಾರ್ಪೆಂಟರ್ ಮತ್ತು ನಮಗೆ ಯಾವ್ಯಾವ ಮನೆ ಕಟ್ಟೋಕ್ಕೆ ಪ್ರತಿ ಒಂದು ಐಟಮು ಸಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಇಂಪಾರ್ಟೆಂಟ್ ಆಗ್ತಾನೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ನೀವು ಮನೆ ಕಟ್ಟುತ್ತೀರಿ ಅಂತ ಅಂದರೆ 1 ವರ್ಷಕ್ಕೂ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಜೆಟು ತಾನಾಗೆ ಬರುತ್ತೆ. ಹಾಗೆಯೇ ಒಳ್ಳೆಯ ವ್ಯಕ್ತಿಗಳನ್ನ, ಒಳ್ಳೆಯ ಏನಪ್ಪ ಅಂತ ಅಂದರೆ ನುರಿತ ವ್ಯಕ್ತಿಗಳನ್ನ ಅಂತಲೇ ಹೇಳ್ಬೋದು. ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋಂಥ ವ್ಯಕ್ತಿಗಳಿಗೆ ಕೆಲಸ ಕೊಡಿ. ಇಲ್ಲ ಅಂತ ಅಂದರೆ ನಮ್ಮ ಮನೆ ಈ ಥರ ಡಬ್ಬ ಥರ ಬಂದಿದೆಯಲ್ಲ, ಆ ಥರ ನಿಮ್ಮ ಮನೆಯೂ ಡಬ್ಬ ಥರ ಬರ್ಬೋದು. ಒಂದು ಕಡೆ ದುಡ್ಡು ವೇಸ್ಟು, ಇನ್ನೊಂದು ಕಡೆ ನಮ್ಮ ಕನಸು ವೇಸ್ಟು, ಇನ್ನೊಂದು ಕಡೆ ಟೈಮ್ ವೇಸ್ಟು, ಕೊನೆಯಲ್ಲಿ ನಮ್ಮ ಮನೆ ಹೀಗಾಯ್ತಲ್ಲಪ್ಪ ಅನ್ನೋ ಯೋಚನೆ ಬೇರೆ ಇರುತ್ತೆ. ಏನಾಗಿದೆ ಅಂತ ಮಾತ್ರ ಕೇಳಿಬಿಡಿ, ಅದು ನಾವು ಹೇಗೆ ಅನುಭವಿಸ್ತಾ ಇದ್ದೀವಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಮನೇನ ನೀವು ಈಗಾಗಲೇ ನೋಡಿದ್ದೀರಿ. ಮತ್ತು ಇದೊಂದು ಪುಟ್ಟದಾಗಿ ಹಳೆ ವಿಡಿಯೋ ಇತ್ತು, ಹಾಗಾಗಿ ಅದೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಮೌಲ್ಡಿಂಗಿಗೆ ನೋಡಿ, ತುಂಬ ಕಾಯಿಸಲ್ಲ, ಎಷ್ಟು ಖರ್ಚಾಯಿತು ಮತ್ತು ಇವಾಗೆಲ್ಲ ಎಷ್ಟು ಬೇಕು ಅನ್ನೋ ವಿಚಾರನ ನಿಮಗೆ ಇವಾಗ ಶೇರ್ ಮಾಡ್ಕೊತೀನಿ. ಬೇಕಾಗಿರೋದು ಸ್ಯಾಂಡು. ಇದಕ್ಕೆ ಸ್ಯಾಂಡ್ ಬಂದ್ಬಿಟ್ಟು ಫ್ರೆಂಡ್ಸ್, ಕಾಂಕ್ರೀಟ್ ಸ್ಯಾಂಡ್ ಅಂತ ಒಂದು ಬರುತ್ತೆ. ಅದು ನಾವು 13.5 ಟನ್ ತಗೊಂಡಿದ್ದೀವಿ. ಒಂದು ಟನ್ಗೆ ನಾವು ಕೊಟ್ಟಿದ್ದು 1000 ರೂಪಾಯಿ. 1000 ರೂಪಾಯಿ 13,500 ರೂಪಾಯಿ ಕಾಂಕ್ರೀಟ್ ಸ್ಯಾಂಡ್ ಬಂತು. ಮತ್ತು ಅದ್ರ ಜೊತೆಗೆ ನಾವು ಸೆಕೆಂಡ್ ವಾಶ್ ಸ್ಯಾಂಡ್ ಸಹ ತೊಗೊಂಡಿದ್ದೀವಿ. ಸೆಕೆಂಡ್ ವಾಶ್ ಸ್ಯಾಂಡ್ಗೆ 10 ಟನ್ ಸ್ಯಾಂಡ್ ಬೇಕಾಯಿತು. ಅಲ್ಲಿಗೆ ಅದು 11,000 ರೂಪಾಯಿ, ಅಂದರೆ 1,100 ರೂಪಾಯಿ ಅನ್ನಂಗೆ 11,000 ರೂಪಾಯಿ ಸೆಕೆಂಡ್ ವಾಶ್ ಸ್ಯಾಂಡ್ಗಾಯಿತು. ಟೋಟಲ್ ನಮಗೆ ಸ್ಯಾಂಡ್ ಕಾಸ್ಟ್ ಬಂದು 24,500 ಆಯಿತು. ಇನ್ನು ಅದಾದಮೇಲೆ ಸಿಮೆಂಟು ನಾವು ACC ಕಾಂಕ್ರೀಟ್ ಪ್ಲಸ್ ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಸ್ಪೆಷಲ್ ಆಗಿ ಸಿಗುತ್ತೆ. ಮೌಲ್ಡಿಂಗ್ಗೆ ಇರೋ ಅಂತಹ ಸ್ಪೆಷಲ್ ಸಿಮೆಂಟ್ ಇದು. ಮೌಲ್ಡಿಂಗೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ನಮಗೆ ಇದು ಬಂದು 115 ಮೂಟೆ ಹಾಕ್ಸಿದ್ವಿ. 115 ಮೂಟೆಗೆ 370 ರೂಪಾಯಿ ನನಗೆ.
42,550 ರೂಪಾಯಿ. ಇನ್ನು ಅದಾದ್ಮೇಲೆ ಬಂದು ನಮಗೆ ಕಬ್ಬಣ ನಮಗೆ ಹೆವಿ ಜಾಸ್ತಿನೇ ಆಗೋಯ್ತು ಫ್ರೆಂಡ್ಸ್. ಇಷ್ಟೊಂದು ಕಬ್ಬಣ ನಮ್ಗೆ ಬೇಡವಾಗಿತ್ತು. ಅಂದರೆ ಗ್ರೌಂಡ್ ಫ್ಲೋರ್ಗೆ ನಾವು ಜಾಸ್ತಿ ಕಬ್ಬಣ ಹಾಕ್ಸಿದಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಇಂಜಿನಿಯರು ಹೆವಿ ಕಬ್ಬಣನ ಹಾಕ್ಸಿದ್ದಾರೆ. ನಮಗೆ ಮೌಲ್ಡಿಂಗ್ಗೆ ತುಂಬ ಕಬ್ಬಣ ತಿಂದ್ಬಿಡ್ತು ಫ್ರೆಂಡ್ಸ್. ಹಂಗೆ ನಾವು 2 ಟನ್ ಕಬ್ಬಣ ತಗೊಂಡಿದ್ವಿ. ಅದು ಟರ್ಬೋ ಸ್ಟೀಲ್ನ ಯೂಸ್ ಮಾಡಿರೋದು. 1 ಟನ್ಗೆ 58,000 ರೂಪಾಯಿ, ನನಗೆ 2 ಟನ್ಗೆ 1,16,000 ರೂಪಾಯಿ ಅಮೌಂಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಮಗೆ ಜೆಲ್ಲಿ ನಮಗೆ 20 ಟನ್ ಜೆಲ್ಲಿ ಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ ಮಿಕ್ಕಿದೆ ಜೆಲ್ಲಿ. ನಮಗೆ ಟನ್ಗೆ 850 ರೂಪಾಯಿ ಅನ್ನೋ ಥರ 20 ಟನ್ಗೆ 17,000 ರೂಪಾಯಿ ಅದಕ್ಕೆ ಅಮೌಂಟ್ ಆಯಿತು. ಇನ್ನು ನೆಕ್ಸ್ಟು ನಾವು ಕೂಲಿ ವಿಷಯಕ್ಕೆ ಬಂದರೆ ನಾವು ಬಾರ್ ಬೆಂಡಿಂಗ್ವರೆಗೆ 15,000 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಗ್ಯಾಂಗ್ ಮೆನ್ಗಳಿಗೆ 12,000 ರೂಪಾಯಿ. ಹಾಗೆ ಲಿಂಟಲ್ ಲೆವೆಲಿಂದ ಸೆಂಟ್ರಿಂಗು ಮೋಲ್ಡಿಂಗ್ವರೆಗೆ ಅವ್ರಿಗೆ ನಾವು 58,000 ರೂಪಾಯಿ ಒಟ್ಟಿಗೆ ಕೊಟ್ಟಿರೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಎಲೆಕ್ಟ್ರಿಷಿಯನ್ಗೆ ನಾವು ಇವಾಗ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಲ್ವಾ, ಅವ್ರಿಗೆ ನಾವು 7,000 ರೂಪಾಯಿನ ಕೊಟ್ಟಿದ್ವಿ. ನೋಡಿ ಟೋಟಲಾಗಿ ನಮಗೆ ಈ ಥರನೇ ಇಷ್ಟು ಅಮೌಂಟ್ ಆಗಿದೆ ನೋಡಿ. ಸ್ಯಾಂಡ್ಗೆ 24,500, ಸಿಮೆಂಟ್ಗೆ 42,550, ಕಬ್ಬಿಣಕ್ಕೆ 1,16,000 ರೂಪಾಯಿ, ಇನ್ನು ಜಲ್ಲಿಗೆ 17,000 ರೂಪಾಯಿ, ಮತ್ತು ಎಲೆಕ್ಟ್ರಿಕಲ್ 7,000 ರೂಪಾಯಿ. ಟೋಟಲ್ ನಮಗೆ ಮೆಟೀರಿಯಲ್ ಚಾರ್ಜಸ್ಸೇ ಬಂದು ಇದೇನು ಹೇಳಿ ಬರೀ ಮೆಟೀರಿಯಲ್ ಚಾರ್ಜಸ್ ಅಷ್ಟೇ ವಿನಃ ಇದಕ್ಕೆ ಲೇಬರ್ ಚಾರ್ಜಸ್ ಆ್ಯಡ್ ಮಾಡಿಲ್ಲ. ಮೆಟೀರಿಯಲ್ ಚಾರ್ಜಸ್ಸೇ ನಮಗೆ 2,07,050 ರೂಪಾಯಿ ಆಗಿದೆ. ಇನ್ನು ಬರೀ ಮೆಟೀರಿಯಲ್ ಒಂದೇ ತೊಗೊಂಡ್ರಾಗುತ್ತಾ, ಇದಕ್ಕೆ ಲೇಬರ್ ಚಾರ್ಜಸ್ ಅಂತೂ ಆ್ಯಡ್ ಮಾಡಲೇಬೇಕಲ್ವಾ. ಇದಕ್ಕೆ ಬಾರ್ ಬೆಂಡಿಂಗ್ ಅವ್ರಿಗೆ 15,000 ರೂಪಾಯಿ ಕೊಟ್ಟಿದ್ದೀವಿ, ಮತ್ತು ಗ್ಯಾಂಗ್ ಮೆನ್ಗೆ 12,000 ರೂಪಾಯಿ, ಮತ್ತು ಸೆಂಟ್ರಿಂಗ್ಗೆ 58,000 ರೂಪಾಯಿ. ಹಾಗೆ ಎಲೆಕ್ಟ್ರಿಷಿಯನ್ಗೆ 8,000 ರೂಪಾಯಿ. ನೋಡಿ ಎಲೆಕ್ಟ್ರಿಕಲ್ ಸಾಮಾನಿಗೆ ಬೇರೆ, ಎಲೆಕ್ಟ್ರಿಷಿಯನ್ ಅವ್ರಿಗೆ ಬೇರೆ. ಇದು ಲೇಬರ್ ಚಾರ್ಜಸ್ ಅಂತ ಹೇಳಿ 93,000 ರೂಪಾಯಿ ಆಯಿತು. ಒಟ್ಟಿಗೆ ನೋಡಿ ಲೇಬರ್ ಚಾರ್ಜಸ್ಸು ಮತ್ತು ಮೆಟೀರಿಯಲ್ ಚಾರ್ಜಸ್ಸು 2 ಸೇರಿದರೆ ನಮಗೆ 3,05,000 ರೂಪಾಯಿ ಆಯಿತು. ಇನ್ನು ಒಟ್ಟು ಟೋಟಲಾಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಖರ್ಚಸ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ 3,10,000 ರೂಪಾಯಿ ಆವಾಗಲೇ ಆಗಿತ್ತು. ಅಂತಂದರೆ 2025ನೇ ಇಸ್ವಿಲಿ. ಇವಾಗ 2026ನೇ ಇಸ್ವಿಲಿ ನಮಗೆ ಈ ಅಮೌಂಟ್ಗೆ ಲೇಬರ್ ಚಾರ್ಜಸ್ಸು, ಮೆಟೀರಿಯಲ್ ಚಾರ್ಜಸ್ಸು ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈ ಚಾರ್ಜಸ್ಗೆ ನಮಗೆ ಎಕ್ಸ್ಟ್ರಾ ಇನ್ನೂ 1,00,000 ಆ್ಯಡ್ ಮಾಡಲೇಬೇಕು. ಹಾಗಾಗಿ ಇವತ್ತಿನ 2026ನೇ ಇಸ್ವಿಲಿ 4,00,000ಕ್ಕಿಂತನೂ ಆಜುಬಾಜು ಒಂದು 4,25,00,000 ಅಮೌಂಟ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್. ನಮಗೆ 2025ರಲ್ಲಿ ಇಷ್ಟು ಆಗಿತ್ತು. ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಅಲ್ಲ, ಇದು ಎಲ್ಲ ನಮ್ಮ ಅನುಭವಯುಕ್ತ ನಮ್ಮ ಕನಸಿನ ಮನೆಯ ಸ್ಲ್ಯಾಬ್ಗೆ ಹಾಕಿರೋಕ್ಕೆ ಆಗಿರೋಂಥ ಅಮೌಂಟ್ ಇದಾಗಿದೆ. ಇದೇ ಥರ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ಖರ್ಚಾಯಿತು ಅನ್ನೋ ವಿಡಿಯೋ ನಿಮಗೆ ಬೇಕಾಗಿದ್ದಲ್ಲಿ ಈ ವಿಡಿಯೋಗೆ ಕಾಮೆಂಟ್ ಹಾಕಿ, ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ, ಬಾಯ್.